ಇದಕ್ಕೆ ಮೊದಲು ಸಿದ್ದರಾಮಯ್ಯನವರು 5 ವರ್ಷ ಆಳ್ವಿಕೆ ಕೊಟ್ಟಿದ್ದಾರೆ. ಏನಪ್ಪ ನೀವು ಏನೇನು ನೀವು ತಪ್ಕೊಂಡಿರ್ತೀರಿ ಹೇಳ್ರಪ್ಪ. ಸರ್ಕಾರ ಮಾಡಿದಾಗ ಡಿ ಕೆ ಶಿವಕುಮಾರನು ಕುಮಾರಸ್ವಾಮಿನ ಜೋಡಿ ಎತ್ತು ಒರಿಜಿನಲ್ ಜೋಡಿ ಎತ್ತು ಅಂತ ಹೇಳಿರೋ ಇತಿಹಾಸನೂ ಇದೆ. ಈಗ ಸಿದ್ದರಾಮಯ್ಯನಿಗೆ ಹೆಸರು ಕೆಡಿಸ್ಬೇಕು, ಅದು ಗುರಿ ಯಾರ್ದು? ಬಿ ಜೆ ಪಿಯವ್ರ ಗುರಿ. ನಮ್ಮ ಭೂಮಿ ತೊಗೊಂಡಿದ್ದೀರಾ, ನಾವೇನೋ ಸರ್ಕಾರದ ಜಮೀನ ಬರ್ಕೊಂಡಿಲ್ಲ, ನಮ್ಮ ಭೂಮಿ ತೊಗೊಂಡಿದ್ದೀರಾ, ಇನ್ ರಿಟರ್ನ್ ನೀವು ನಮ್ಗೆ ಕೊಟ್ಟಿದ್ದೀರಾ. ಹಗರಣ ನಡೆದಿದೆ, SIT ಕೊಟ್ಟಿದ್ದಾರೆ. ಈ ತೀರ್ಪು ಬರಲಿ ಆ ತೀರ್ಪು ಬರಲಿ, ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಅವ್ರಿಗೆ ಕಪ್ಪು ಚಿಕ್ಕೆ ಬರಬೇಕು, ಬ್ಲ್ಯಾಕ್ ಮಾರ್ಕ್ ಬರಬೇಕು. ಅವ್ರು ಒಳ್ಳೆಯವ್ರು ಅನ್ನಿಸ್ಕೊಬಿಟ್ರೆ ನಮಗೆ ಮುಂದಕ್ಕೆ ಫ್ಯೂಚರ್ ಇರಲ್ಲ ಅನ್ನೋದು ಇದು ಮುಖ್ಯ ಕಾರಣ. ಸರ್, ಸಿದ್ದರಾಮಯ್ಯ ಏನು ಹೇಳ್ತಿರೋದಂದ್ರೆ ಬಿಜೆಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷನ ಬೀಳಿಸ್ಬೇಕು ಅಂತ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ನನಗೂ ನನ್ನ ಹೆಂಡತಿಗೂ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಅವ್ರದ್ದು ಒಂದು ಸ್ಟೇಟ್ಮೆಂಟ್. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಯಾವಾಗ ಹೇಳಿದ್ದಾರೆ? ಕನ್ನಡಪ್ರಭದಲ್ಲಿ ನನಗೆ ಕಿರುಕುಳ ಕೊಡ್ತಾರೆ. ಬಿ ಜೆ ಪಿ ಅವ್ರಿಗೆ ಏನಂದರೆ, ಬಿ ಜೆ ಪಿ ಅಂತ ಇಲ್ಲ, ಯಾವುದೇ ಪಕ್ಷ ಆಡಳಿತದಲ್ಲಿದ್ದರೂ ಅವ್ರಿಗೆ ಕಪ್ಪು ಚಿಕ್ಕೆ ಬರಬೇಕು, ಬ್ಲ್ಯಾಕ್ ಮಾರ್ಕ್ ಬರಬೇಕು. ಅವ್ರು ಒಳ್ಳೆಯವ್ರು ಅನ್ನಿಸ್ಕೊಬಿಟ್ರೆ ನಮಗೆ ಮುಂದಕ್ಕೆ ಫ್ಯೂಚರ್ ಇರಲ್ಲ ಅನ್ನೋದು ಇದು ಮುಖ್ಯ ಕಾರಣ. ದ ಮೇನ್ ರೀಸನ್ ಈಸ್ ದಟ್. ಅದು ಪಾರ್ಲಿಮೆಂಟ್ ಆಗಲಿ, ಅಸೆಂಬ್ಲಿ ಆಗಲಿ, ಕೌನ್ಸಿಲ್ ಆಗಲಿ, ಪಂಚಾಯತಿ ಲೆವೆಲ್ ಆಗಲಿ, ಗ್ರಾಮ ಪಂಚಾಯತಿ ಲೆವೆಲ್ ಆಗಲಿ, ಯಾರೇ ಒಬ್ಬ ರಾಜಕೀಯ ವ್ಯಕ್ತಿ ಒಳ್ಳೆಯ ಹೆಸರು ತಗೋಬಾರ್ದು. ಅದಕ್ಕಾಗಿ ಅವ್ರದ್ದು ಮಾಡ್ತಾರೆ. ನಂಬರ್ 1. ನಂಬರ್ 2, ಈಗ ಇದಕ್ಕೆ ಮೊದಲು ಸಿದ್ದರಾಮಯ್ಯನವರು 5 ವರ್ಷ ಆಳ್ವಿಕೆ ಕೊಟ್ಟಿದ್ದಾರೆ. ಏನಪ್ಪ ನೀವು ಏನೇನು ನೀವು ತಪ್ಕೊಂಡಿರ್ತೀರಿ ಹೇಳ್ರಪ್ಪ, ಹೇಳ್ಬೇಕು. ಬಿ ಜೆ ಪಿಯವರಾಗಲಿ, ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಎಷ್ಟು ಕಿತ್ತಾಡ ಮಾಡೋರೆ ಈಗಲೂ ಇದೆ ನನ್ನ ಮೊಬೈಲಲ್ಲಿ. ಈಗಲೇ ತೋರಿಸ್ಲಾ? ಇದೆಯಾ? ಇತಿಹಾಸ ಇದೆಯಾ? ಇದೇ ಜೆ ಡಿ ಎಸ್ ಅವರು, ಕಾಂಗ್ರೆಸ್ ಅವರು ಸರ್ಕಾರ ಮಾಡಿದಾಗ ಡಿ ಕೆ ಶಿವಕುಮಾರನು ಕುಮಾರಸ್ವಾಮಿನ ಜೋಡಿ ಎತ್ತು ಒರಿಜಿನಲ್ ಜೋಡಿ ಎತ್ತು ಅಂತ ಹೇಳಿರೋ ಇತಿಹಾಸನೂ ಇದೆ. ಇಟ್ ಈಸ್ ರೆಕಾರ್ಡೆಡ್ ಅಲ್ವಾ? ವಿಧಾನಸೌಧ ಮುಂದೆ ಇಲ್ಲಿ ದರ್ಶನನು ಮತ್ತು ಎಸ್ ಅಂತ ಕಾಣುತ್ತೆ. ಅವರು ನಾವು ಜೋಡಿ ಎತ್ತು ಅಂತ ಸುಮಲತಾಗಿ ಸಪೋರ್ಟ್ ಮಾಡಿದಾಗ ಇಲ್ಲಿಂದ ನೋಡೋ ಜೋಡಿ ಎತ್ತು ಅಂದರು. ಇವತ್ತು ಅವರು ಎಣ್ಣೆ ನೀರಾದಂಗೆ ಆಗವ್ರೆ ರಾಜಕೀಯದಲ್ಲಿ. ಬಿ ಜೆ ಪಿ ಅವ್ರಿಗೆ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಮಾಡಿ ಕುಮಾರಸ್ವಾಮಿ ಅವರು ಆಡಳಿತ ಆದಮೇಲೆ ಹಸ್ತಾಂತರ ಮಾಡಿದ್ರೆ ಹೋಗಿದ್ದಾರೆ. ಅದ್ರ ಬಗ್ಗೆ ಎಲ್ಲರೂ ಟೀಕೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಯಡಿಯೂರಪ್ಪ. ಈಗ ಸಿದ್ದರಾಮಯ್ಯನಿಗೆ ಹೆಸರು ಕೆಡಿಸ್ಬೇಕು, ಅದು ಗುರಿ ಯಾರ್ದು? ಬಿ ಜೆ ಪಿಯವ್ರ ಗುರಿ. ಅವ್ರಿಗೆ ಹೆಸರು, ಅವ್ರು ಕೆಟ್ಟವ್ರು ಅನ್ಬೇಕು, ಏನೋ ಮಾಡಿ ಮೂಡ. ಅವ್ರು ತಗೊಂಡಿರೋದೇನು ಕೈಗೆ? ಮೂಡ. ಎಷ್ಟು ಸಾವಿರ ಕೋಟಿಗೆ ಬರುತ್ತೆ, ಬೆಳೆ ಬಾಳುತ್ತೆ ಆ ಭೂಮಿ? ನಮ್ಮ ಭೂಮಿ. ಯಾರೋ ಸಿದ್ದರಾಮಯ್ಯ ಅವ್ರ ಮಿಸ್ಸಸ್ಸು ಅಲ್ವಾ, ಅವ್ರ ಭೂಮಿ ಅದು. ನೀವು ತಗೊಂಡಿದ್ರ 50ಕ್ಕೆ 50, 50-50 ಕೊಡೋ ಅಂಥ ಕಾನೂನಿದೆ. 50ಕ್ಕೆ 50%, 50:50 ಶೇರಿಂಗು ಇದಿದೆ, ಕಾನೂನಿದೆ. ಅದು ಉಲ್ಲಂಘನೆ ಮಾಡಿ ಕೊಟ್ಟಿದ್ದೀರಾ? ಕಾನೂನು ಬಾಗಿರುವಾಗ ತಾನೇ ಕೊಟ್ಟಿದ್ದೀರಾ. ಅದು ಹೆಂಗೆ ನಿಮಗೆ ಅದು ಇದಾಗುತ್ತೆ? ಇರ್ರೆಗ್ಯುಲಾರಿಟೀಸ್ ಆಗುತ್ತೆ, ಮಾಲ್ ಪ್ರಾಕ್ಟೀಸ್ ಆಗುತ್ತೆ? ಇಲ್ಲ. ಸರಿ, ಸಾಬೀತಾಗೋಯ್ತಾ? ತೀರ್ಪು ಬಂದ್ಬಿಡ್ತಾ? ಪ್ರಕಟಣೆ ಆಯಿತಾ? ಕೋರ್ಟಲ್ಲಿ ಆಯಿತಾ? ಕೋರ್ಟಲ್ಲಿ ಪೆಂಡಿಂಗ್ ಇದೆ. 18 ತಿಂಗಳಾಗಿದೆ, ಇನ್ನು 38 ತಿಂಗಳು, 32 ತಿಂಗಳು ಇವ್ರು ಏನೇನು ಮಾಡ್ತಾರೋ ಮಾಡಲಿ. ಇವ್ರಿಗೆ ಗುರಿ ಏನು? ಅವ್ರಿಗೆ ಕೆಟ್ಟ ಹೆಸರು ಬರಬೇಕು. ಈ 10 ವರ್ಷ ಸ್ವಚ್ಛವಾದ ಆಡಳಿತ ಕೊಟ್ಬಿಟ್ರು, ಅಭಿವೃದ್ಧಿ ಮಾಡಿಬಿಟ್ರು. ಈಗ ಫಾರ್ ಎಕ್ಸಾಂಪಲ್ ನೀವು ಇದಕ್ಕೆ 2-3 ಸಲ ಕೇಳಿದ್ರಿ, 5 ಗ್ಯಾರಂಟಿ ಬಗ್ಗೆ ಕೇಳಿದ್ರಿ. 2,000 ರೂಪಾಯಿ ಮನೆಯಲ್ಲಿ ಗಂಡ ಹೆಂಡತಿ 2 ಮಕ್ಕಳಿದ್ರೆ 4 ಜನ ಆಯಿತು. 4 ಜನಕ್ಕೆ 40 kg ಅಕ್ಕಿ 32 ರೂಪಾಯಿ ಥರ ಕೊಡ್ತಾಯಿದ್ದಾರೆ. 4×3 12, ಅದು ಒಂದು 1,500 ರೂಪಾಯಿ ಹೆಚ್ಚು ಕಮ್ಮಿ ಬರುತ್ತೆ. 3,500 ಆಯಿತು. ವರ್ಷಕ್ಕೆ ಎಷ್ಟಾಯಿತು? 40,000 ಆಯಿತು. ಆ 40,000 ವಿಲೇಜಲ್ಲಿರೋ ಹೆಣ್ಮಕ್ಳು ಒಂದು ಹಸುನೋ 4 ಕುರಿನೋ ತೊಗೊಂಡ್ರೆ ಕ್ಯಾಶ್ ಕ್ರಾಪ್ ಅಂದರೆ ಗೊತ್ತು ನಿಮಗೆ. ಅವ್ರಿಗೆ ಲೈಫ್ ಸ್ಟಾಕು ಡೆವಲಪ್ ಆಗುತ್ತೆ, ಅವರು ಡೆವಲಪ್ ಆಗ್ತಾರೆ ಅಲ್ವಾ? ಇವರು 60 ತಿಂಗಳಿಗೆ ಎಷ್ಟು ಕೊಡ್ತಾರೆ ರೀ ಒಂದು ಮನೆಗೆ? 2.5 ಲಕ್ಷ ಹತ್ರ ಅವ್ರಿಗೆ ದುಡ್ಡು ಕೊಡ್ತಾರೆ. ಅದು ಹೆಣ್ಮಕ್ಳಿಗೆ ಕೊಡ್ತಾರೆ. ಯಾಕಂದರೆ ನಮ್ಮಂಥವ್ರಿಗೆ ಕೊಟ್ಟರೆ ಬೇರೆ ಥರ ಹಾಳು ಮಾಡಿಬಿಡ್ತೀವಿ. ಹೆಣ್ಮಕ್ಳಂದರೆ ಅದನ್ನ ಬಿಗಿಯಾಗಿ ಇಟ್ಕೊಂಡಿದ್ದು ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ, ನಮ್ಮ ಮೊಮ್ಮಗಳಿಗೆ ಅಂತ ಅಭಿವೃದ್ಧಿ ಕಾರ್ಯಕ್ಕೆ ಬಳಸ್ತಾರೆ. ಆದರೆ ಈ ಟಿ ವಿ ನೋಡೋರು, ಈ ನ್ಯೂಸ್ ನೋಡೋರು ಎಲ್ಲರೂ ಅಕ್ಕಂದಿರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಒಡವೆ ಅಂಗಡಿನಲ್ಲಿ ಹೋಗಿ ಈ ಹಣದಲ್ಲಿ ಒಡವೆ ತೊಗೋಬೇಡಿ. ಒಂದು ಕುರಿನೋ, ಮೇಕೆನೋ, ಕೋಳಿನೋ ಇಂಥ ಸಾಕಿ, ಲೈಫ್ ಸ್ಟಾಕ್ ಸಾಕಿ ಅಲ್ವಾ? ಅದು ಅಭಿವೃದ್ಧಿ ಆಗುತ್ತೆ. ಅವ್ರಿಗೆ ಚಿಕ್ಕೆ ಬರಬೇಕು. ಅದಕ್ಕಾಗಿ ಇವರು
ಏನೇನೆಲ್ಲ ಬೇಕೋ ಮಾಡ್ತಾಯಿದ್ದಾರೆ. ಈಗ ಮೈಕೇಲ್ ಡಿ ಕುಣ್ಣ ಅವರು ಕೋವಿಡ್ ಹಗರಣ 7,200 ಕೋಟಿ ರೂಪಾಯಿಗೆ ನಡೆದಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. 7,200 ಕೋಟಿ ರೂಪಾಯಿ ದೊಡ್ಡದ? ನಮ್ಮ ಭೂಮಿ ನೀವು ತಗೊಂಡು ನಮಗೆ ಕೊಡ್ತಾರ ಸೈಟ್ ದೊಡ್ಡದು? ನಂದು ಪ್ರಶ್ನೆ ಇದು. 7,200 ಕೋಟಿ ಇವತ್ತಿನ ಪೇಪರ್, ಇವತ್ತೆಷ್ಟು ಡೇಟು? 15 ನವಂಬರ್ 2024. ಟೈಮ್ಸ್ ಆಫ್ ಇಂಡಿಯಾ ತಗೊಂಬನ್ನಿ, ಕನ್ನಡಪ್ರಭ ತಗೊಂಬನ್ನಿ, ಉದಯವಾಣಿ ತಗೊಂಬನ್ನಿ, ಎಲ್ಲದರಲ್ಲೂ ಇದೆ. ಮೈಕೇಲ್ ಡಿ ಕುಣ್ಣ ರಿಟೈರ್ಡ್ ಹೈಕೋರ್ಟ್ ಜಡ್ಜ್. ಅವರು ಸುಳ್ಳು ಮಾಹಿತಿ ಸರ್ಕಾರಕ್ಕೆ ಕೊಡ್ತಾರಾ? SIT ಫಾರ್ಮ್ ಮಾಡಿದ್ದಾರೆ. ಅವ್ರದ್ದು ರಿಪೋರ್ಟ್ ಬರಲಿ. ಅದಕ್ಕೆ ಪರ್ಸೆಂಟೇಜ್ಗೆ ಬರಲ್ಲ. ಇದು ನಮ್ಮ ಭೂಮಿ ತಗೊಂಡಿದ್ದೀರಾ ಮೇಡಮ್ ನೀವು? ನಮ್ಮ ಭೂಮಿ ತಗೊಂಡಿದ್ದೀರಾ? ನಾವೇನೋ ಸರ್ಕಾರದ ಜಮೀನನ್ನ ಬರ್ಕೊಂಡಿಲ್ಲ. ನಮ್ಮ ಭೂಮಿ ತಗೊಂಡಿದ್ದೀರಾ, ಇನ್ ರಿಟರ್ನ್ ನೀವು ನಮ್ಗೆ ಕೊಟ್ಟಿದ್ದೀರಾ ಅಲ್ವಾ? ನಮ್ಮ ಭೂಮಿ ಯಾಕೆ ತಗೊಂಡ್ರಿ? ಯಾವ ಸೌಭಾಗ್ಯ, ಯಾವ ಅಭಿವೃದ್ಧಿಗಾಗಿ ತಗೊಂಡ್ರಿ? ಇದು ನಿಮ್ಗೆ 2-3 ಸಲ ಕೇಳಿದ್ದೀನಿ, ನಿಮ್ಮ ಹತ್ರನೇ ಕೇಳಿದ್ದೀನಿ. ಇನ್ನೂ 10 TV ಬರೋ ಇದೇ ಕೇಳ್ತೀನಿ, ಯಾವ ವೇದಿಕೆ ಮೇಲೆ ಬೇಕಾದ್ರೆ ಕೇಳ್ತೀನಿ. ಯಾಕೆ ತಗೊಂಡ್ರಿ? ಕೊಡೋದು ಕಾನೂನು ಇದೆ, ಕೊಟ್ಟಿದ್ದೀರಾ. ಇಲ್ಲಿಗಾಲಿಟಿ ಏನಿಲ್ಲ ಅಲ್ಲಿ. ಕೋರ್ಟ್ ತೀರ್ಪು ಕೊಡುತ್ತೆ. ಕೋರ್ಟ್ಗಿಂತ ದೊಡ್ಡವರ ನೀವು? ನಾವು ಕೋರ್ಟ್ ಹೇಳುತ್ತೆ ಮಾಹಿತಿ ಹೋಗಲಿ, ವರದಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅದು ಹೋಗಲಿ, ಅದು ಬಂದಮೇಲೆ ನೋಡೋಣ. ಸಿದ್ದರಾಮಯ್ಯನವ್ರದ್ದು ಇನ್ನೂ ತಪ್ಪೇ ಇಲ್ವಾ? ಅಂದ್ರೆ ಬಿಜೆಪಿ ಪಕ್ಷ ಅಂದ್ರೆ ಸುಳ್ಳು ಆರೋಪ ಮಾಡಿ ಕಿರುಕುಳ ಕೊಡ್ತಿರೋದು ಹೌದಾ? ಆಗಿದ್ರೆ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಹೌದಾ ಅಂತ? ಯಾವುದು ನಿಜ? ಇವಾಗ ಸಿದ್ದರಾಮಯ್ಯ ಹೇಳ್ತಿದಾರಲ್ವಾ, ಸುಳ್ಳು ಕೇಸ್ ಹಾಕಿ ಕಿರುಕುಳ ಕೊಡ್ತಾ ಇದ್ದಾರೆ ನನಗೂ ನನ್ನ ವೈಫ್ಗೂ ಅಂತ ಅವ್ರು ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಹೌದಾ? ಬಿಜೆಪಿ ಪಕ್ಷ ಸುಳ್ಳು ಕೇಸ್ ಹಾಕಿದ್ಯಾ ಹಾಗಿದ್ರೆ ಅಂತ? ಸುಳ್ಳು ಕೇಸ್ ಅಂತ ಅವ್ರು ಇವಾಗ ಹೇಳ್ತಿದಾರಲ್ವಾ, ಸುಳ್ಳು ಕೇಸ ಸಿದ್ದರಾಮಯ್ಯ ಏನು ತಪ್ಪೇ ಮಾಡಿಲ್ವಾ ಹಾಗಿದ್ರೆ ಅನ್ನೋದು? ಈಗ ನಾನು ಕಳ್ಳ, ಫಾರ್ ಎಕ್ಸಾಂಪಲ್ ನಾನೊಬ್ಬ ಕಳ್ಳ, ಪೊಲೀಸರು ಹಿಡ್ಕೊಳ್ತಾರೆ, ನಾನು ಕರ್ಕೊಂಡು ಕೋರ್ಟಲ್ಲಿ ಹೇಳ್ತಾರೆ, ಏನಪ್ಪ ಕಳ್ತನ ಮಾಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅಂತಲೇ ಹೇಳೋದು ನಾನು ಫಸ್ಟು ಅಲ್ವಾ? ಇವ್ರು ಹೇಳಿದ್ದಾರೆ, ನಾನು ಇಲ್ಲ ಅಂತ ಹೇಳಿದ್ದೀನಿ, ತಪ್ಪು. ಇವಾಗ ಕೋರ್ಟಲ್ಲಿ ಪೆಂಡಿಂಗ್ ಇರೋದು, ಅದು ತಪ್ಪು ಸರಿ ಅನ್ನೋದು ತೀರ್ಪು ಬಂದಮೇಲೆ ನಿಮಗೂ ನಮಗೂ ಪ್ರಪಂಚಕ್ಕೆ ಗೊತ್ತಾಗೋದು. ತೀರ್ಪು ಕೊಡೋಕೆ ನೀವು ಯಾರು, ನಾನು ಯಾರು? ತೀರ್ಪು ಬರೋರು ಕಾಯಿರಿ. ಒಂದೇ ಹಗರಣ ಇಟ್ಕೊಂಡು ಎಷ್ಟು ವರ್ಷ ಹೇಳ್ತೀರಾ ನೀವು? ಹಗರಣ ಒಂದು ಪದೇ ಒತ್ತಿ ಅದನ್ನೇ ಹೇಳ್ತಾ ಇದೆ. ತೀರ್ಪು ಬರೋರು ಕಾಯಿರಿ. ಹೈಕೋರ್ಟಲ್ಲಿ ಇರೋದು ಇದು ಕೇಸು, ಏನೋ ಮುನ್ಸಿಪ್ ಕೋರ್ಟಲ್ಲೋ ಸೆಷನ್ ಕೋರ್ಟಲ್ಲೋ ಇಲ್ಲ, ಹೈಕೋರ್ಟಲ್ಲಿ ಇರೋದು. ತೀರ್ಪು ಬರಲಿ, ತಾಳ್ಮೆಯಿಂದ ಇರಿ. ಅಷ್ಟು ತಾಳ್ಮೆ ಅಲ್ವಾ? ತೀರ್ಪು ಬರೋರು ಕಾಯ್ಬೇಕಪ್ಪ. ಹೈಕೋರ್ಟ್ಗಿಂತ ದೊಡ್ಡವರ ನೀವು ನಾವು ಅಲ್ವಾ? ತಾಳ್ಮೆ ಇರಬೇಕು. ಈ 7,200 ಕೋಟಿ ರೂಪಾಯಿಗೆ ಏನು ಹೇಳ್ತೀರಾ ನಾಳೆಯಿಂದ ಹೇಳಿ. ಇವತ್ತು ನಿಮ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇವತ್ತಿನ ಪೇಪರಲ್ಲಿ, ಎಲ್ಲ ಪೇಪರಲ್ಲಿದೆ, ಆಲ್ ಓವರ್ ಇಂಡಿಯಾದಿದೆ. ಯಾರೋ ಸಾಯೋವಾಗ ಪ್ಯಾಂಡಮಿಕ್ ಟೈಮಲ್ಲಿ 7,200 ಕೋಟಿ ರೂಪಾಯಿ ಮಾಡಿದ್ದೀರಾ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ರಿಟೈರ್ಡ್ ಜಡ್ಜು. ಅದ್ರ ಬಗ್ಗೆ ಜವಾಬು ಕೊಡಿ ಫಸ್ಟು. ಅದು ಪಕ್ಷ ನನಗಿಲ್ಲ, ನಡೆದಿರೋ ಹಗರಣ. ಪಕ್ಷ ಇಲ್ಲ, ಯಾವುದೇ ಪಕ್ಷ ಆಗಲಿ. ಇಂಥ ಪ್ಯಾಂಡಮಿಕ್ ಟೈಮಲ್ಲಿ ನೀವು ದುಡ್ಡು ಮಾಡ್ಬೋದಾ? ನಾನು ಅದೇ ಕೋವಿಡ್ ಟೈಮಲ್ಲಿ ನ್ಯೂಸ್ ಓದಿದೆ. 2 ವೀಲರ್ಗೆ RC ಬುಕ್ ತೊಗೊಂಡು ಆಂಬುಲೆನ್ಸ್ ಅಂತ ಬಿಲ್ ಮಾಡಿದ್ದಾರೆ. ಒಂದು ದಿನಕ್ಕೆ ಬೆಡ್ ಚಾರ್ಜ್ 450 ರೂಪಾಯಿ ಅಂತ ಮಾಡಿದ್ದಾರೆ. ಒಂದು ದಿನಕ್ಕೆ ಒಂದು ಬೆಡ್ ತೊಗೊಳಕ್ಕೆ ಒಂದು ಪೇಷೆಂಟ್ಗೆ ಎಷ್ಟಾಗ್ಬೋದು? 2,000 ರೂಪಾಯಿ ಆಗ್ಬೋದು. 4 ದಿನಕ್ಕೆ ಅದು ಬರುತ್ತಲ್ಲ, ಅದು ಯಾಕೆ ಮಾಡಿದ್ದೀವರು? ತಪ್ಪು ಯಾರು ಮಾಡೋದು ತಪ್ಪೇ. ಇವಾಗ ಹಗಲೊತ್ತಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ರಾತ್ರಿ ಅಂತ ಹೇಳಿದ್ರೆ ನಾನು ಆಗುತ್ತಾ? ಇದು ಹಗಲು ಟೈಮು 1 ಗಂಟೆ 20 ನಿಮಿಷ 25 ನಿಮಿಷ ಅಲ್ವಾ? ರಾತ್ರಿ 12 ಗಂಟೆ ಅಂತ ಹೇಳಿದ್ರೆ ಒಪ್ತೀರಾ? ಹಗರಣ ನಡೆದಿದೆ, SIT ಕೊಟ್ಟಿದ್ದಾರೆ. ಈ ತೀರ್ಪು ಬರಲಿ, ಆ ತೀರ್ಪು ಬರಲಿ. ಬೀಟ್ ಪ್ಲಸ್ ಕರ್ನಾಟಕ.